ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಇವತ್ತಿನ ಈ ಒಂದು ವಿಶೇಷ ಸಂಚಿಕೆ ವಾಯುವ್ಯ ಬ್ಲಾಕಿನ ನಿವೇಶನದ ಬಗ್ಗೆ ತಿಳಿದುಕೊಳ್ಳೋಣ. ಅಂದ್ರೆ ನೋಡಿ, ಒಂದು ನಿವೇಶನ ಇರಲಿ ಅಥವಾ ಒಂದು ಈ ಭೂಮಂಡಲ ಇರಲಿ, ಇದೆಲ್ಲ ಒಂದು ಸೈನ್ಸ್ ಮೇಲೆ ನಡೀತಾ ಇದೆ. ಪಂಚಭೂತಗಳಲ್ಲಿ ಹೇಗೆ ಸೈನ್ಸ್ ಇದೆಯೋ ಹಾಗೆ ನಿವೇಶನ ಸಹ ಒಂದು ಸೈನ್ಸ್. ಹಾಗೆ ನಮ್ಮ ದೇಹದಲ್ಲಿ ಕೆಲವು ಹಾರ್ಮೋನ್ಗಳು ರಿಲೀಸ್ ಆಗೋದು ಎಲ್ಲಿಂದ? ಒಂದು ಸೈನ್ಸ್ ಇಂದ. ಹಾಗೇನೆ ನಿವೇಶನ, ಈ ದಿಕ್ಕಿನ ಈ ಬ್ಲಾಕಿನ ನಿವೇಶನ ನೀವು ಯಾರು ತೆಗೆದುಕೊಂಡಿದ್ರೆ ನೀವು ಮನೆಯನ್ನು ಕಟ್ಟಬೇಕಾದ್ರೆ ಸೈನ್ಸ್ಗೆ ಅನುಗುಣವಾಗಿ, ಹಾಗೆ ಗಣಿತ ಶಾಸ್ತ್ರಕ್ಕೆ ಅನುಗುಣವಾಗಿ ನೀವು ಈ ಮನೆಯನ್ನ ಕಟ್ಟಿದ್ದೇ ಆದಾಗ ಈ ದಿಕ್ಕು ಏನೇನು ಫಲಗಳನ್ನು ಕೊಡುತ್ತೆ ಅನ್ನೋದನ್ನ ಈಗ ತಿಳಿತಾ ಹೋಗೋಣ. ನೋಡಿ, ಉದಾಹರಣೆಗೆ ನಿಮ್ಮದೊಂದು ನಿವೇಶನ ಇದೆ. ಈ ನಿವೇಶನ ವಾಯುವ್ಯ ಬ್ಲಾಕಿನ ನಿವೇಶನ ಅಂತ ಇಟ್ಕೊಳ್ಳೋಣ. ನೋಡಿ, ಇದು ನಿಮ್ಮ ನಿವೇಶನ. ಹಾಗೆ ನೀವು ಇಲ್ಲಿಂದ ಇಷ್ಟು ಮನೆಯನ್ನ ತೆಗೆದುಕೊಳ್ತೀರಿ. ಯಾವುದು? ಇಲ್ಲಿ. ಯಾಕೆ ನಾನು ಇಲ್ಲಿ ಪೂರ್ವದಲ್ಲಿ ಜಾಸ್ತಿ ಬಿಟ್ಟೆ ಅಂತಂದ್ರೆ, ಇದು ಈಶಾನ್ಯ, ಪೂರ್ವ, ಆಗ್ನೇಯ, ನೈಋತ್ಯ, ದಕ್ಷಿಣ, ಉತ್ತರ ಮತ್ತೆ ವಾಯುವ್ಯ. ಆಮೇಲೆ ಇದು ಪಶ್ಚಿಮ. ತಿಳಿದುಕೊಳ್ಬೇಕು, ಇದು ಬಂದು ಬ್ರಹ್ಮಸ್ಥಾನ. ನಿಮ್ಮ ನಿವೇಶನಕ್ಕೆ ಒಂದು ಬ್ರಹ್ಮಸ್ಥಾನ. ಈ ವಾಯುವ್ಯ ದಿಕ್ಕಿನಲ್ಲಿ ಪರಿಪೂರ್ಣವಾಗಿ ವಾಸ್ತುಸಮ್ಮತವಾಗಿದ್ದಾಗ ಬರುವಂತ ಫಲಗಳೇನು, ಆ ಫಲ ಏನೇನು ಪ್ರಾಪ್ತಿಯಾಗುತ್ತೆ ಅನ್ನೋ ಬಗ್ಗೆ ತಿಳಿಸ್ಕೊಳ್ಳೋಣ. ಗ್ರಹಾಧಿಪತಿ ಬಂದು ಚಂದ್ರ. ಈ ದಿಕ್ಕಿನ ಅಧಿಪತಿ ಬಂದು ವಾಯುದೇವತೆ. ತಿಳ್ಕೊಂಡಿರ್ಬೇಕು, ವಾಯುದೇವತೆ. ಯಾಕೆಂದ್ರೆ ಈ ಒಂದು ಬ್ಲಾಕ್ ಏನಿದೆಯಲ್ಲ, ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದಲ್ಲ, ಈ ಉತ್ತರ ವಾಯುವ್ಯ, ಪಶ್ಚಿಮ ವಾಯುವ್ಯ. ಈ ನಿಮ್ಮ ನಿವೇಶನಕ್ಕೆ ಈ ಮೂರು ರೋಡ್ ಕುತ್ತುಗಳಿದ್ರೆ ಇದು ಗುಡ್, ರೈಟ್. ಯಾವುದು? ಪಶ್ಚಿಮ ವಾಯುವ್ಯ ತುಂಬಾ ಒಳ್ಳೆಯ ರೋಡ್ ಕುತ್ತು. ವಾಯುವ್ಯ ಇದೆಯಲ್ಲ, ಇದು ಗುಡ್, ವೆರಿ ಗುಡ್, ರೈಟ್. ಯಾಕಂದ್ರೆ ಈ ವಾಯುವ್ಯ ಬ್ಲಾಕಿನಲ್ಲಿ ಇರುವಂತಹ ನಿವೇಶನ ಇರಬಹುದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರಬಹುದು, ವ್ಯಾಪಾರದಲ್ಲಿ ಸಮೃದ್ಧಿ. ಯಾಕೆಂದ್ರೆ ಈ ವಾಯುವ್ಯ ಬ್ಲಾಕ್ ವ್ಯಾಪಾರವನ್ನು ಮಾಡಲಿಕ್ಕೆ ನಿಮಗೆ ಪ್ರಚೋದನೆಯನ್ನು ಮಾಡುತ್ತೆ. ಹಾಗೆ ಉತ್ತರ ವಾಯುವ್ಯ ಏನಿದೆಯಲ್ಲ, ಇದು ಬಂದು ಮಧ್ಯಮ ಫಲ. ಅಷ್ಟು ಸಕ್ಸಸ್ ಅಲ್ಲ, ಬಟ್ ಸರಿಪಡಿಸ್ಕೊಂಡ್ರೆ ನಿಮ್ಮ ಫ್ಯಾಮಿಲಿಯನ್ನ, ನಿಮ್ಮ ಸಂಸಾರಿಕ ಜೀವನವನ್ನ ಸಮೃದ್ಧಿ ಮಾಡುವಂತ ಬ್ಲಾಕೆ ವಾಯುವ್ಯ ಬ್ಲಾಕ್. ಓಕೆನಾ? ತಿಳ್ಕೊಂಡಿರ್ಬೇಕು. ಈ ವಾಯುವ್ಯ ಬ್ಲಾಕ್ ಏನ್ ಹೇಳುತ್ತೆ ಅಂದ್ರೆ, ಈ ನಿವೇಶನಕ್ಕೆ ಪಶ್ಚಿಮ ವಾಯುವ್ಯ ಬ್ಲಾಕ್ ಇದ್ರೆ ನೀವು ವ್ಯಾಪಾರ, ವ್ಯವಹಾರ, ಸಮೃದ್ಧಿ, ನಿಮ್ಮ ಗಂಡು ಮಕ್ಕಳು, ಮನೆಯ ಮುಖ್ಯಸ್ಥ ತುಂಬಾ ಸಮೃದ್ಧಿಯಾಗಿ ಹಣವನ್ನು ಗಳಿಸ್ತಾ ಇರ್ತಾರೆ. ಈ ಎರಡನ್ನೂ ಸರಿ ಮಾಡಿಕೊಂಡು ಈ ವಾಯುವ್ಯದ ಒಂದು ಕುತ್ತೇನಾರ ಇದ್ದಾಗ ಇಲ್ಲಿ ಪರಿಪೂರ್ಣ ಗಂಡ ಹೆಂಡತಿ ಅಥವಾ ಮಗ ಸೊಸೆ ಅಥವಾ ಅಳಿಯ ಮಗಳು ಇವರೆಲ್ಲರೂ ಸೇರಿ ವ್ಯಾಪಾರವನ್ನು ಮಾಡಿ ಸಮೃದ್ಧಿಯನ್ನು ಹೊಂದುವಂತ ಒಂದು ಪವರ್ಫುಲ್ ಎನರ್ಜಿ ಕೊಡೋದೇ ವಾಯುವ್ಯ ಬ್ಲಾಕ್. ಹಾಗೆ ವಾಯುವ್ಯ ದಿಕ್ಕು. ಹಾಗೆ ಉತ್ತರ ವಾಯುವ್ಯ ಇದೆಯಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ಈ ಮನೆಗಳಿಗೆ ಆ ರೋಡ್ ಕುತ್ತಿರಬಾರ್ದು. ರೋಡ್ ಕುತ್ತಿದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಮಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಮೊದಲು ಇದು ತಿಳ್ಕೊಳ್ಳೋಣ. ಗ್ರಹಾಧಿಪತಿ ಬಂದು ಚಂದ್ರ, ಆ ದಿಕ್ಕಿನ ಅಧಿಪತಿ ಬಂದು ವಾಯುದೇವತೆ. ಹಾಗೆ ಈ ಬ್ಲಾಕಿನ ನಿವೇಶನದಲ್ಲಿ ಮನೆ ಕಟ್ಟುವಂತವ್ರಿಗೆ ಆಯುಷ್ಯು ಜಾಸ್ತಿ ಇರ್ತದೆ. ಸರಿಯಾಗಿ ಅಳವಡಿಸ್ಕೊಂಡಿದ್ರೆ ಆಯುಷ್ಯು. ನಿಮ್ಮ ಮನೆಗೆ ಬರುವಂತ ಸೊಸೆ ತುಂಬಾ ಒಳ್ಳೆಯವರಾಗಿರ್ತಾರೆ. ಮನೆಯಿಂದ ಅಥವಾ ನಿಮ್ಮ ಮನೆಯಿಂದ ಹೋದಂತ ಹೆಣ್ಣುಮಗಳು ಒಂದು ಒಳ್ಳೆ ಮನೆತನವನ್ನು ಸೇರ್ತಾರೆ. ಹಾಗೆ ನಿಮ್ಮ ವಂಶಾಭಿವೃದ್ಧಿಯನ್ನ ಮಾಡಿಕೊಡುವಂತ ದಿಕ್ಕು ಯಾವ್ದಾರು ಇದೆ ಅಂದ್ರೆ ಅದು ವಾಯುವ್ಯ ಬ್ಲಾಕ್. ಈ ವಾಯುವ್ಯ ಬ್ಲಾಕಿನಲ್ಲಿ ಯಾವಾಗ್ಲೂ ಒಂದು ರೀತಿ ನೆಮ್ಮದಿ, ಶಾಂತಿ, ಸಂತೋಷ, ಸಮೃದ್ಧಿ, ಸಮಾಧಾನ ನಿಮ್ಮನ್ನ ಯಾವಾಗ್ಲೂ ನಿಮ್ಮ ಜೊತೆಯಲ್ಲಿ ಇರ್ತದೆ. ಈ ಬ್ಲಾಕಿನ ಇನ್ನೊಂದು ಪವರ್ ಏನ್ ಗೊತ್ತಾ? ನೀವು ಎಲ್ಲಾ ದೇಶಗಳನ್ನು ಸುತ್ತಾಗ್ತಾ ಇರ್ತೀರಿ. ಅಂದ್ರೆ ಎಲ್ಲಾ ದೇಶದ ಪ್ರತಿಯೊಂದು ಅನುಭವಿಸ್ತಾ ಇರ್ತೀರಿ. ಅಲ್ಲಿಯ ಎನರ್ಜಿ, ಅಲ್ಲಿಯ ಒಂದು ಮೂವ್ಮೆಂಟ್ಗಳು, ಆ ದೇಶದ ಒಂದು ಹಾವಭಾವಗಳನ್ನು ನೀವು ಅನುಭವಿಸೋದಕ್ಕೆ ನಿಮಗೆ ಪರಿಪೂರ್ಣ ಶಕ್ತಿ ತಂದು ಕೊಡುವಂಥದ್ದು ಇದು ಸಹ ಒಂದನೇ ಪವರ್ಫುಲ್ ದಿಕ್ಕು. ಯಾಕೆಂದ್ರೆ ಈ ವಾಯುವ್ಯ ಬ್ಲಾಕ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಮನೆಯನ್ನು ಕಟ್ಟಿಕೊಂಡಿದ್ದೀರಿ. ಕಾಂಪೌಂಡ್ ಇದೆ, ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ, ಪಶ್ಚಿಮ ವಾಯುದಲ್ಲಿ ಪ್ರವೇಶ ದ್ವಾರ ಇದೆ, ಪಶ್ಚಿಮ ವಾಯುದಲ್ಲಿ ಗೇಟ್ ಇದೆ, ಇಲ್ಲಿ ಉತ್ತರ ವಾಯುದಲ್ಲಿ ಕಾಂಪೌಂಡ್ ಹಾಕೊಂಡಿದ್ದೀರಿ. ಮನೆಯಲ್ಲಿ ಬಳಸಿದಂತ ನೀರು ಉಚ್ಚ ಸ್ಥಾನ ಆದ ಈಶಾನ್ಯದಲ್ಲಿ ಅಥವಾ ಉತ್ತರದಲ್ಲಿ ಬಿದ್ದು ಈ ಜಾಗದಿಂದ ಆಚೆ ಹರಿದು ಹೋದ್ರೆ ನಿಮ್ಮ ಮನೆಯಲ್ಲಿ ಆರೋಗ್ಯವಂತ ಮಕ್ಕಳು, ಹಾಗೆ ನೀವು ಗಂಡ ಹೆಂಡತಿ ಆರೋಗ್ಯವಾಗಿರ್ತೀರಿ. ನೀವು ಗಳಿಸಿದಂತ ಸಂಪತ್ತು ನಿಮ್ಮತ್ತ ಸಮೃದ್ಧಿ ಆಗುತ್ತೆ. ಇದು ಪ್ಲಸ್. ಇದು ಏನು? ಉಚ್ಚ ಸ್ಥಾನವಾದಂತ ಪಶ್ಚಿಮ ವಾಯುವ್ಯ ಸರಿಯಾಗಿದ್ರೆ ನೀವೇನೇ ಗಳಿಸಿದ್ರೆ ನಿಮಗೆ ಪ್ಲಸ್ 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 ಆಗಿ ಹೋಗುತ್ತೆ. ಅದು ಸಾಂಸಾರಿಕ ಜೀವನದಲ್ಲಿ ಇರಬಹುದು, ನಿಮ್ಮ ಆರೋಗ್ಯದ ಜೀವನದಲ್ಲಿ ಇರಬಹುದು, ನಿಮ್ಮ ಒಂದು
ಮಕ್ಕಳ ಭವಿಷ್ಯದಲ್ಲಿರ್ಬೋದು, ನೀವು ಗಳಿಸಿದಂತ ಹಣ ಸಂಪತ್ತು ವ್ಯಾಪಾರದಲ್ಲಿ ಸಮೃದ್ಧಿ ಆಗೋದಕ್ಕೆ ಈ ಬ್ಲಾಕ್ ತುಂಬಾ ಚೆನ್ನಾಗಿ ನಿಮಗೆ ಪವರ್ ಅನ್ನ ತಂದುಕೊಡುತ್ತದೆ. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಬರೋಣ ನೆಕ್ಸ್ಟ್. ನೋಡಿ, ಈ ಬ್ಲಾಕ್ ಅಲ್ಲಿ ಏನಾದ್ರು ಲೋಪದೋಷಗಳಾಗಿದ್ರೆ ಮೈನಸ್. ಹೇಗೆ ಮೈನಸ್ ಅಂತಂದ್ರೆ, ನಿಮ್ಮ ಮೇಲೆ ಕೋರ್ಟು ಕಚೇರಿಗಳಲ್ಲಿ ಅಲೆದಾಟ, ಜಮೀನಿನಲ್ಲಿ ಅಂದ್ರೆ ವ್ಯಾಜ್ಯಗಳು, ಗಂಡ ಹೆಂಡತಿಯ ಮಧ್ಯೆ ಬಾಂಧವ್ಯ ಇಲ್ಲದೆ ಇರೋದು, ಚಂಚಲ ಮನಸ್ಸಿನ ಸ್ವಭಾವ. ಅಂದ್ರೆ ಇಲ್ಲಿ ಲೋಪದೋಷಗಳಾದಾಗ ಆ ಮನೆಯ ಪುರುಷ ಪರಸ್ತ್ರೀಯ ಒಂದು ಸಹವಾಸವನ್ನು ಮಾಡುವ ಸಾಧ್ಯತೆ ಜಾಸ್ತಿ ಇರ್ತದೆ, ಅಥವಾ ಆ ಒಂದು ಇದು ಪರಪುರುಷನ ಸಹವಾಸ ಮಾಡುವಂತ ಸಮಸ್ಯೆ ಜಾಸ್ತಿ ಇರ್ತದೆ. ಯಾಕೆಂದ್ರೆ ಇಲ್ಲಿ ಲೋಪದೋಷ ಯಾವಾಗ್ಲೂ ಉತ್ತರ ವಾಯುವ್ಯ ಬೆಳೆಯಂಗಿಲ್ಲ ಅಥವಾ ಕಟ್ಟೋಗಂಗಿಲ್ಲ. ಬೆಳೆದ್ರೂ ಕಟ್ಟಾದ್ರೂ ಈ ಸಮಸ್ಯೆ. ಪಶ್ಚಿಮ ವಾಯುವ್ಯ ಬೆಳೆಯಂಗಿಲ್ಲ, ಯಾವ್ದು ಬೆಳೆಯಂಗಿಲ್ಲ, ಫೌಂಡೇಶನ್ ಬೆಳೆಯಂಗಿಲ್ಲ, ಆ ಒಂದು ಸಮತೋಲನವಾದಂತ ಗೋಡೆ ಬೆಳೆಯಂಗಿಲ್ಲ. ಆದ್ರೆ ಸಜ್ಜೆಯನ್ನ ಬೆಳೆಸ್ಕೊಳ್ಬಹುದು ಉಚ್ಚ ಸ್ಥಾನವಾದಂತ ಪಶ್ಚಿಮ ವಾಯುವ್ಯದಲ್ಲಿ. ಆದ್ರೆ ಉತ್ತರ ವಾಯುವ್ಯದಲ್ಲಿ ಬೆಳೆಸಂಗಿಲ್ಲ, ಗೋಡೆನೂ ಬೆಳೆಯಂಗಿಲ್ಲ ಅಥವಾ ಒಂದು ಸಜ್ಜೆನೂ ಬೆಳೆಯಂಗಿಲ್ಲ, ಮನೆಗೆ ಅಂಟ್ಕೊಂಡಂಗೆ ಯಾವುದು ಬೆಳೆಯಂಗಿಲ್ಲ. ಆಗ ಬೆಳೆದಿದ್ದೇ ಆದಾಗ ಇಲ್ಲಿ ಗಂಡ ಹೆಂಡತಿಯ ಮಧ್ಯೆ ಬಾಂಧವ್ಯ ಕಡಿಮೆಯಾಗಿ ತುಂಬಾ ಚೆನ್ನಾಗಿರ್ತಾರೆ, ಒಂದು ದಿವಸ ವಿಚ್ಛೇದನ ಪಡೆಯುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಕೋರ್ಟು ಕಚೇರಿ ಅಲೆದಾಟಗಳು ಇರ್ತದೆ. ಹಾಗಿದ್ದಾಗ ಇಲ್ಲಿ ಉತ್ತರ ವಾಯುವ್ಯದಲ್ಲಿ ಲೋಪದೋಷಗಳು ಮಾಡ್ಕೊಳ್ಬಾರ್ದು. ಪಶ್ಚಿಮ ವಾಯುವ್ಯದಲ್ಲೂ ಅಷ್ಟೇ ಇಲ್ಲಿ ಯಾವುದು ಬೆಳಿಬಾರ್ದು, ಅಂದ್ರೆ ನಿಮ್ಮ ಫೌಂಡೇಶನ್ ಬೆಳಿಬಾರ್ದು. ಆ ಬೆಳೆದಾಗ ಏನಾಗುತ್ತೆ, ಆಯದಲ್ಲಿ ತೊಂದರೆ ಆದಾಗ ಆ ಮನೆಯ ಮುಖ್ಯಸ್ಥನಿಗೆ ಆಯುಷ್ ಕಡಿಮೆ ಆಗುತ್ತೆ. ಅದೇ ಸರಿಯಾಗಿತ್ತು ಅಂದ್ರೆ ಆಯುಷ್ ಪ್ರಾಪ್ತಿ ಆಗುತ್ತೆ. ಇದು ಈ ಒಂದು ಬ್ಲಾಕಿನ ಒಂದು ತತ್ವ. ಆದ್ರೆ ವ್ಯಾಪಾರದ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಈ ಪಶ್ಚಿಮದ ವಾಯುವ್ಯ ಏನ್ ಸ್ಟ್ರೈಟ್ ಇದೆಯಲ್ಲ, ಈ ನೋಟ ಏನಾದ್ರು ಇದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ. ತುಂಬಾ ಕಡೆ ನೋಡಿ ತುಂಬಾ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತಿರ್ತಾರೆ. ಯಾಕೆಂದ್ರೆ ಎಲ್ಲಾ ದಿಕ್ಕುಗಳು ಒಳ್ಳೆಯ ದಿಕ್ಕುಗಳೇ, ಆದ್ರೆ ಅಳವಡಿಸ್ಕೊಳ್ಳೋದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್. ಈಗ ನೋಡಿ, ಉತ್ತರ ವಾಯುವ್ಯದ ರೋಡ್ ಕೂತಿದೆ ಈ ನಿವೇಶನಕ್ಕೆ ಅಥವಾ ಈ ಮನೆಗೆ ಅಂದಾಗ ನೀವು ಬಲವಾದ ಕಾಂಪೌಂಡ್ ಹಾಕೊಳ್ಬೇಕು. ಉತ್ತರ ವಾಯು ಯಾವತ್ತೂ ತಗ್ಗಾಗಬಾರ್ದು, ಅಂದ್ರೆ ಈಶಾನ್ಯಕ್ಕಿಂತ ತಗ್ಗಾಗಬಾರ್ದು. ಈಶಾನ್ಯಕ್ಕಿಂತ ಸ್ವಲ್ಪ ಎತ್ತರವಾಗಿದ್ರೆ ಒಳ್ಳೇದು. ಹಾಗೆ ಇದಕ್ಕಿಂತ ಇಲ್ಲಿ ಆಗ್ನೇಯ ತಗ್ಗಾಗಿರಬಾರ್ದು. ವಾಯುವಿಗಿಂತ ಆಗ್ನೇಯ ತಗ್ಗಾಗಿದ್ದು ಆಪತ್ತು ತಂದು ಕೊಡ್ತದೆ. ಹಾಗಿದ್ದಾಗ ಇದನ್ನೆಲ್ಲ ತಗ್ಗು ಮತ್ತೆ ಎತ್ತರದ ಬಗ್ಗೆ ತಿಳ್ಕೊಂಡು ದಿಕ್ಕಿಗೆ ಅನುಗುಣವಾದಂತ ಒಂದು ಸಮತೋಲನವಾದಂತ ವಾಸ್ತುವನ್ನು ಅಳವಡಿಸ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಪರಿಪೂರ್ಣವಾದಂತ ನಿಮಗೆ ಯಶಸ್ಸು ನಿಮ್ಮದಾಗುತ್ತೆ ಈ ಬ್ಲಾಕಿನಲ್ಲಿ. ಯಾಕೆ ಈ ವಿಚಾರವನ್ನು ಒತ್ತಿ ಒತ್ತಿ ಹೇಳ್ತೀವಿ ಅಂದ್ರೆ, ನೀವು ಕಷ್ಟಪಟ್ಟು ಒಂದು ನಿವೇಶನ ತೆಗೆದುಕೊಂಡಿರ್ತೀರಿ, ಒಂದು ಸುಂದರ ಕನಸಿನ ಮನೆಯನ್ನು ಕಟ್ಕೊಳ್ಬೇಕು ಅಂತ ಪ್ರತಿಯೊಬ್ಬರು ಆಸೆ. ಯಾಕೆಂದ್ರೆ ಗಂಡ ಹೆಂಡತಿ ಇಬ್ರು ಶ್ರಮ ಪಟ್ಟು ದುಡಿದು ನೀವೊಂದು ನಿವೇಶನ ತೆಗೆದುಕೊಂಡ್ರಿ. ನಿವೇಶನ ಈ ಪಶ್ಚಿಮ ವಾಯುವ್ಯದ ಒಂದು ಬ್ಲಾಕಿನ ನಿವೇಶನ ಏನಾದ್ರು ಇದೆ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಇದು ಎರಡನೇ ಗಂಡು ಮಗು ಸಂತಾನ ಪ್ರಾಪ್ತಿ ಆಯ್ತು ಅಂತ, ಅಂದ್ರೆ ಎರಡನೇ ಸಂತಾನ. ಅದೇ ನೀವು ಉತ್ತರದ ಒಂದು ನಿವೇಶನ ತೆಗೆದುಕೊಂಡ್ರೆ ಮನೆಯ ಒಂದು ಹೆಣ್ಣು ಮಗು ಜನನ ಆಯ್ತು ಅಂತ. ಆದ್ರೆ ಈ ತರ ರೋಡ್ ಕುತ್ತುಗಳು ಇದ್ದಾಗ ಇದನ್ನ ನೀವು ಇವಾಗಲೇ ಬೇಸ್ಮೆಂಟ್ ಅಲ್ಲಿ ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಆಪತ್ತು ನಿಮ್ಮನ್ನ ಕಾಡುತ್ತೆ. ಸರಿಪಡಿಸ್ಕೊಂಡ್ರೋ ಐಶ್ವರ್ಯ, ಹಣ, ಸ್ಥಾನಮಾನ, ಗೌರವ, ದೇಶ ವಿದೇಶಗಳನ್ನು ಸುತ್ತುತ್ತೀರಿ, ಎಲ್ಲ ಸುಖಗಳನ್ನು ಅನುಭವಿಸ್ತೀರಿ. ಹಾಗೆ ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ಅಂದ್ರೆ ಎಲ್ಲಾ ದಿಕ್ಕಿನ ನಿವೇಶನಗಳು ತುಂಬಾ ಒಳ್ಳೆಯ ನಿವೇಶನಗಳೇ. ಆದ್ರೆ ಇಲ್ಲೊಂದು ಲೋಪದೋಷಗಳು ಆಗ್ಬಾರ್ದು. ಈಗ ಉದಾಹರಣೆಗೆ ನಿಮಗೆ ಈ ಮನೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನಿಮ್ದೊಂದು ಇದು ನಿವೇಶನ. ಈ ನಿವೇಶನ ಯಾವ ತರ ಕಟ್ಟಬೇಕು ನೋಡಿ. ಈ ವಾಯುವ್ಯ ಬ್ಲಾಕಿನ ನಿವೇಶನ ಇದ್ದಾಗ ನೀವು ಮಾಡಬೇಕಾಗಿದ್ದಿಷ್ಟೇ, ನಾನು ಹೇಳ್ಕೊಡ್ತೀನಿ ನೋಡಿ. ಈಗ ನಿಮ್ಮದೊಂದು ಇದು ನಿವೇಶನ, ಇದರದು ಉತ್ತರದಲ್ಲಿ ಒಂದು ರೋಡ್ ಇದೆ ಅಂತ ಇಟ್ಕೊಳ್ಳಿ. ಅಥವಾ ಇದ್ದಾಗ ನಿಮಗೆ ಅಕಸ್ಮಾತ್ ಇಲ್ಲಿ ಪಶ್ಚಿಮದಲ್ಲಿ ರೋಡ್ ಇದ್ರು ಏನ್ ತೊಂದರೆ ಇಲ್ಲ. ಆದ್ರೆ ನಿಮ್ಮ ನಿವೇಶನಕ್ಕೆ ದಕ್ಷಿಣದಲ್ಲಿ 1-1.5 ಅಡಿ ಜಾಗ ಬಿಟ್ಕೊಳ್ಬೇಕು, ಪಶ್ಚಿಮದಲ್ಲಿ 1-1.5 ಅಡಿ ಜಾಗ, ಒಂದು ಜನ ಹೋಗುವಷ್ಟು ಜಾಗ ಇದ್ದು ಕಾಂಪೌಂಡ್ ಹಾಕೊಂಡ್ರೆ ಸೂಪರ್. ಹಾಗೆ ಪೂರ್ವದಲ್ಲಿ 3 ಅಡಿ ಬಿಟ್ಟರು ತೊಂದರೆ ಇಲ್ಲ. ಯಾಕೆಂತಂದ್ರೆ ಈ ಒಂದು ಮನೆಯ ಮುಖ್ಯಸ್ಥ ಚೆನ್ನಾಗಿರ್ಬೇಕು ಅಂದ್ರೆ. ಹಾಗೆ ಈ ಜಾಗದಲ್ಲಿ ಬಂದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈಗ ನೋಡಿ ಉಚ್ಚ ಸ್ಥಾನದಲ್ಲಿ ನೀವು ಪ್ರವೇಶ ದ್ವಾರವನ್ನು ಇಟ್ಕೊಳ್ಬೇಕು, ಗೇಟ್ ಇಲ್ಲಿ ಇಟ್ಕೊಳ್ತೀರಿ. ಹಾಗೇನೆ ಆ ಮನೆಯ ಮುಖ್ಯಸ್ಥನಿಗೆ ಒಂದು ಗೇಟ್ ಡೋರ್ ಬಂತು ಅಂತ ಇಟ್ಕೊಳ್ಳಿ. ಮನೆಯ ಗಂಡು ಮಕ್ಕಳು ಸ್ಟ್ರಾಂಗ್ ಆಗಿರ್ತಾರೆ. ಹಾಗೇನೆ ಮನೆಯಲ್ಲಿ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಅಂದ್ರೆ ಉತ್ತರ ಈಶಾನ್ಯದಲ್ಲಿ ಒಂದು ಡೋರ್ ಅನ್ನು ಇಡ್ಲಿಕ್ಕೆ ಬೇಕು. ಆ ಮನೆಯ ಮುಖ್ಯಸ್ಥೆ ನಿಮಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಮನೆಯನ್ನ ಕಟ್ಟಬೇಕಾದ್ರೆ ತಗೊಂಡ್ರಿ ನೋಡಿ, ಇಲ್ಲಿ ಕಟ್ ಮಾಡಿಬಿಡ್ತಾರೆ ಕೆಲವರು. ಯಾಕೆ ಅಂತ ಹೇಳ್ತೀನಿ ನೋಡಿ. ಕಾಣಿಸ್ತಾ ಇದೆಯಲ್ಲ, ಈ ಜಾಗವನ್ನ ಕಟ್ ಮಾಡಿಬಿಟ್ಟು ಹೀಗಿದ್ದಂತ ಜಾಗವನ್ನ ಕಟ್ ಮಾಡಿ ಆಗ ಇಲ್ಲಿ ಡೋರ್ ಕೊಡ್ತಾರೆ,
ಅಥವಾ ಇಲ್ಲಿ ಕೊಡ್ತಾರೆ. ಇಲ್ಲಿ ಕೊಟ್ರೆ ಏನಾಯ್ತು ಅಂದ್ರೆ ಉತ್ತರ ವಾಯುವಿನ ಒಂದು ಪ್ರವೇಶ ದ್ವಾರ ಆಯ್ತು. ಈ ಜಾಗದಲ್ಲಿ ವಾಸ್ತು ಭಗವಂತನ ಒಂದು ಎಡ ಮಣ ಕೈ ಅಂದ್ರೆ ಎಡ ತೋಳು ಕೈ ಮತ್ತು ಎಡ ಮಂಡಿ ಈ ಜಾಗದಲ್ಲಿ ಇರ್ತದೆ, ನೆನ್ಪಿಟ್ಕೊಳ್ಬೇಕು. ಆಗ ಇಲ್ಲಿದ್ದಾಗ ಇವೆರಡು ಏನಾಯ್ತು, ಇಲ್ಲಿ ಬರ್ಬೇಕಾಗಿದ್ದು ಇದು ಇಲ್ಲಿ ಹೊರಟೋಯ್ತು. ಆಗ ಇಲ್ಲಿ ಆಯದಲ್ಲಿ ಪ್ರಾಬ್ಲಮ್ ಅಂತ ಕಟ್ ಆಯ್ತು, ನಿಮಗೆ ತುಂಬಾ ಬಲ ಕಡಿಮೆ ಆಗೋಯ್ತು. ಹಾಗಿದ್ದಾಗ ಈ ಜಾಗವನ್ನ ಕಟ್ ಮಾಡಿ ತರ ಪ್ರವೇಶ ದ್ವಾರವನ್ನ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಕೆಲವರು ಏನ್ ಮಾಡ್ತಾರೆ, ಮನೆ ದೊಡ್ಡದಾಗಿ ಬರ್ಲಿ ಅಂತೇಳಿ ಪಾರ್ಕಿಂಗ್ ಇಲ್ಲಿ ಇಟ್ಕೊಳ್ಳಿ ಅಂತೇಳಿ ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಮೆಟ್ಲುಗಳು ಹಾಕ್ಬಿಡ್ತಾರೆ. ಆಯ್ತಾ? ಆಗೇನಾಯ್ತು ಅಂದ್ರೆ ಈ ವಾಯುವ್ಯ ಬ್ಲಾಕ್ ಕಟ್ ಆದಾಗ ನಿಮ್ಮ ವ್ಯಾಪಾರದಲ್ಲಿ ನೀವೆಷ್ಟೇ ಶ್ರಮ ಪಟ್ಟರು ನೀವು ಶ್ರೀಮಂತಿಕೆಯನ್ನು ಅನುಭವಿಸಕ್ ಆಗ್ತಾ ಇರಲ್ಲ. ಹಾಗೆ ನಿಮ್ಮ ಹಣ ಪರಪಾಲಾಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಕೋರ್ಟ್ ಕಚೇರಿ ವ್ಯವಹಾರಗಳು ವ್ಯಾಪಾರಗಳಲ್ಲಿ ಲಾಸ್ ಮಾಡಿಕೊಂಡು ಆಸ್ತಿಯನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಮಾನಸಿಕವಾಗಿ ಜರ್ಜರಿತರಾಗಿ ಹೋಗ್ಬಿಡ್ತೀರಿ, ದರಿದ್ರ ನಿಮ್ಮನ್ನ ಕಾಡ್ತಾ ಇರ್ತದೆ. ಮತ್ತೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ಇಲ್ಲಿ ಯಾವಾಗ ವಾಯುದಲ್ಲಿ ನಿಮಗೆ ಕಟ್ಟಾಯ್ತೋ ಮನೆಯ ಮುಖ್ಯಸ್ಥನಿಗೂ ಇರ್ಬೋದು, ಮುಖ್ಯಸ್ಥ ಇಬ್ಬರಿಗೂ ಸಹ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಹಾಗಿದ್ದಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೊಳಕ್ ಹೋಗ್ಬೇಡಿ. ಕಟ್ ಮಾಡ್ಕೊಂಡ್ರೆ ಆಯದಲ್ಲಿ ತೊಂದರೆ ಆಯ್ತು, ಆ ಮನೆಯ ಮುಖ್ಯಸ್ಥನಿಗೆ ಆಯುಷ್ ಪ್ರಾಪ್ತಿ ಆಗೋದಿಲ್ಲ, ಕಡಿಮೆ ಆಗುತ್ತೆ. ಮನೆಯ ಹೆಣ್ಣುಮಗಳಿಗೆ ಆಯುಷ್ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಉತ್ತರ ವಾಯುವಿನ ಕಟ್ಟಾಯ್ತು, ಪಶ್ಚಿಮ ವಾಯುವಿನ ಕಟ್ಟಾಗೋಯ್ತು. ಹಾಗಿದ್ದಾಗ ಬೆಳೆಸಬಾರ್ದು. ಬೆಳೆಸಿದ್ರೆ ಆಯಕ್ಕೆ ಆಪತ್ತು ಬರ್ತದೆ. ಬೆಳೆಸ್ಕೊಳ್ಬೇಕಾ? ನೀವು ಇಲ್ಲಿ ಬೇಕಾದ್ರೆ ಈ ತರ ಬೆಳೆಸ್ಕೊಳ್ಬಹುದು, ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಬೆಳೆಸಂಗಿಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದೋ ಇದು ಉತ್ತರ ವಾಯುವಿನ ಬೆಳೆಸಂಗೇ ಇಲ್ಲ. ಪಶ್ಚಿಮ ವಾಯುವಿನ ಬೆಳೆಸ್ಕೊಳ್ಬಹುದು. ಹಾಗೆ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಏನು ವಿಶೇಷವಾಗಿ ನಿಮಗೆ ತಿಳ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ಆತರ ಪಡಬೇಡಿ. ನೋಡಿ, ಎರಡು ವಿಚಾರದಲ್ಲಿ ನೀವು ಆತರ ಪಡುವಂತ ಅವಶ್ಯಕತೆ ಇಲ್ಲ. ಮನೆಯನ್ನ ಕಟ್ಟುವಂತವ್ರು ಒಂದು ಯಾವ್ದ್ರಲ್ಲಿ ಮದುವೆ ಆಗುವಂತ ವಿಚಾರದಲ್ಲಿ ಆತರ ಪಡಬೇಡಿ. ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರು ವಾಸ್ತು ದೋಷಗಳಿದ್ದಾಗ ನಿಮಗೆ ಚಂಚಲ ಸ್ವಭಾವ ಸ್ಟಾರ್ಟ್ ಆಗುತ್ತೆ. ಚಂಚಲ ಮನಸ್ಥಿತಿ ಸ್ಟಾರ್ಟ್ ಆಗಿ ನಿಮ್ಮ ಒಂದು ಹಣಕಾಸಿನಲ್ಲಿ ಅಥವಾ ಸಾಂಸಾರಿಕ ಜೀವನದಲ್ಲಿ ನೀವು ಕಳ್ಕೊಳ್ಬಹುದು. ಅಂದ್ರೆ ನೋಡಿ, ಮನುಷ್ಯನ ಜೀವನ ಯಾವತ್ತಿದ್ರೂ ಗಾಜಿನ ಬಾಲಿದ್ದಾಗೆ. ಅವನ ಆರೋಗ್ಯ ಕೆಟ್ಟರೆ ತರಕ್ಕಾಗಲ್ಲ, ಸಾಂಸಾರಿಕ ಜೀವನದಲ್ಲಿ ಅವನ ಜೊತೆ ಇದ್ದಂಥವ್ರು ಬೇರೆ ಆದಾಗ ತರಕ್ಕಾಗಲ್ಲ. ಯಾಕೆಂತಂದ್ರೆ ಇವೆರಡನ್ನ ಬಹಳ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಅಂದ್ರೆ ಆರೋಗ್ಯ ಮತ್ತೆ ಸಾಂಸಾರಿಕ ಜೀವನ, ಮಕ್ಕಳ ಭವಿಷ್ಯ. ಹಾಗೆ ನಿಮಗೆ ಕೆಲವೊಂದು ಟೈಮಲ್ಲಿ ನೋಡಿ, ನಿಮ್ಮ ಸಾಂಸಾರಿಕ ಜೀವನ ಚೆನ್ನಾಗಿ ಆಗ್ತಾ ಇದೆ ಅಂದಾಗ ನೆಕ್ಸ್ಟ್ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತದೆ. ಹಾಗೆ ನಿಮ್ಮ ಮಕ್ಕಳ ಭವಿಷ್ಯವು ಚೆನ್ನಾಗಿರ್ತದೆ. ಹಾಗೆ ನಿಮಗೆ ಸಮಾಜದಲ್ಲಿ ಸ್ಥಾನಮಾನ ಗೌರವ ಸಿಗುತ್ತೆ. ಯಾಕೆಂದ್ರೆ ಇವೆರಡನ್ನೂ ನೋಡ್ಕೊಂಡಾಗ ಮತ್ತೆ ನಿಮ್ಮ ಒಂದು ಐಶ್ವರ್ಯ ನೋಡಿ, ಇಲ್ಲಿ ಸಂಸಾರ ಅಂದ್ರೆ ಆರೋಗ್ಯ ಬಂತು, ಇದು ಆರೋಗ್ಯ, ಇದು ಮಕ್ಕಳ ಭವಿಷ್ಯ, ಇದು ನಿಮ್ಮ ಒಂದು ಹಣಕಾಸು, ಮನಿ, ಆಯುಷ್. ಇಲ್ಲೇನ್ ಬಂತು, ನಿಮಗೆ ಆಯುಷ್ ಪ್ರಾಪ್ತಿ ಆಯ್ತು. ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಮಕ್ಕಳ ಭವಿಷ್ಯ, ಫ್ಯಾಮಿಲಿ ಲೈಫ್, ನಿಮ್ಮ ಒಂದು ಸಮಾಜದಲ್ಲಿ ಸ್ಥಾನಮಾನ ಗೌರವ, ನಿಮ್ಮ ಹಣಕಾಸು ಮತ್ತೆ ನಿಮ್ಮ ಆಯುಷ್, ಈ ಮೂರರ ಮೇಲೆ ನಮ್ಮ ಈ ಒಂದು ಜೀವನ ನಡೆಯೋದು ಬಂಧುಗಳೇ. ಹಾಗಿದ್ದಾಗ ದಯಮಾಡಿ ಇಂಥ ಒಂದು ನಿವೇಶನ ತೆಗೆದುಕೊಳ್ಳಿ. ನೀವು ತೆಗೆದುಕೊಂಡಂತ ನಿವೇಶನ ವಾಯುವ್ಯ ಬ್ಲಾಕಿನ ನಿವೇಶನ ಇದ್ರೆ ನಿಮ್ಮನ್ನ ಅಗರ್ಭ ಶ್ರೀಮಂತನಾಗಿ ಮಾಡ್ತದೆ. ಇದು ನೆನ್ಪಿಟ್ಕೊಳ್ಬೇಕು. ಅಗರ್ಭ ಶ್ರೀಮಂತನಾಗಿ ಮಾಡುವಂತ ನಿವೇಶನ ಯಾವ್ದಾದ್ರು ಇದೆ ಅಂದ್ರೆ ವಾಯುವ್ಯ ಬ್ಲಾಕ್. ಹಾಗಂತ ಹೇಳ್ತಾ ಯಾರಿಗೆ ನಮ್ಮ ಈ ಒಂದು ಸಂಚಿಕೆ ತಿಳಿಸ್ಕೊಟ್ಟಿದ್ದೀನಿ, ಸಂಚಿಕೆ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.